ನೋಡಿ ಕೋಕೋನಟ್ ಕುಕ್ಕೀಸ್ ಮಾಡಕ್ಕೆ ಒಂದು ಬೌಲ್ಗೆ 100 ಗ್ರಾಂ ಬೆಣ್ಣೆ ಹಾಕೋಬೇಕು. ರೂಮ್ ಟೆಂಪರೇಚರ್ ಅಲ್ಲಿ ಇರಬೇಕು ಬೆಣ್ಣೆ. ನೋಡಿ ಸ್ವಲ್ಪ 1 ನಿಮಿಷ ಬೀಟ್ ಮಾಡ್ಕೋಬೇಕು. ಸ್ಪೂನಲ್ಲಿ ಇದ್ರೆ ಸ್ಪೂನಲ್ಲೂ ಮಾಡ್ಕೋಬಹುದು. ಬೆಣ್ಣೆನ ಬೀಟ್ ಮಾಡ್ಕೋಬೇಕು ಸ್ಪೂನಲ್ಲಿ ಆದ್ರೂ. ಇದಕ್ಕೆ 200 ಗ್ರಾಂ ಸಕ್ಕರೆನ ಪೌಡರ್ ಮಾಡ್ಕೊಂಡಿದೀವಿ. ಇದನ್ನ ಹಾಕೋಬೇಕು. ಇದು 1 ನಿಮಿಷ ಬೀಟ್ ಮಾಡ್ಕೋಬೇಕು. ಇದಕ್ಕೆ ಒಂದು 3-4 ಡ್ರಾಪ್ ಕೋಕೋನಟ್ ಎಸೆನ್ಸ್ ಹಾಕ್ತಾ ಇದೀನಿ. ಇದಿಲ್ಲ ಅಂದ್ರೆ 4 ಏಲಕ್ಕಿನ ಪೌಡರ್ ಮಾಡ್ಕೊಂಡು ಹಾಕೋಬಹುದು. ಇದು 200 ಗ್ರಾಮ್ ತೆಂಗಿನಕಾಯಿ ತುರ್ಕೊಂಡಿದೀನಿ, ಫ್ರೆಶ್ ತೆಂಗಿನಕಾಯಿ. ಇದನ್ನ ಹಾಕೋಬೇಕು. ಕೊಬ್ಬರಿ ಎಲ್ಲ ತೆಂಗಿನಕಾಯಿ ಇದು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ 200 ಗ್ರಾಮ್ ಮೈದಾ ಹಿಟ್ಟು ಹಾಕೋಬೇಕು. ಅರ್ಧ ಟೀ ಸ್ಪೂನ್ ಬೇಕಿಂಗ್ ಪೌಡರ್. ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಕೊಬ್ಬರಿ ಆದ್ರೆ ಹಾಲು ಬೇಕಾಗತ್ತೆ. ಇದು ಫ್ರೆಶ್ ಕೋಕೋನಟ್ ಅಲ್ವಾ, ಹಾಲು ಅಂಶ ಇರತ್ತೆ ಇದ್ರಲ್ಲೇನೆ, ಬೇಕಾಗಲ್ಲ. ನೋಡಿ ಇವಾಗಲೇ ಸ್ಟಿಕ್ಕಿ ಇದೆ, ನಾಗಬಾರ್ದು. ಲೈಟಾಗಿ ಈ ತರ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಇದು 1/4 ಗಂಟೆಯಿಂದ ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಕ್ಬೇಕು. ಇದನ್ನ ನೋಡಿ ಇದು ಒಂದು ಅರ್ಧ ಗಂಟೆ ಆಗಿದೆ. ಇವಾಗ ಇದನ್ನ ಸ್ವಲ್ಪ ಲೈಟಾಗಿ ಎತ್ಕೊಂಡು ಅಮುಕ್ಬಾರ್ದು, ಈ ತರ ರೋಲ್ ಮಾಡ್ಕೊಂಡು ಟ್ರೇಯಲ್ಲಿ ಇಟ್ಕೊಂಡು ಹೋಗ್ಬೇಕು. ಸ್ವಲ್ಪ ದೂರ ಇಕ್ಕೋಬೇಕು. ನೋಡಿ ಕೋಕೋನಟ್ ಕುಕ್ಕೀಸ್ ರೆಡಿ ಆಗಿದೆ. ತುಂಬಾ ಈಸಿಯಾಗಿ ಆಗಿದೆ. ಮೇಲೆ ಹಾರ್ಡ್ ಇರುತ್ತೆ, ಒಳಗಡೆ ಸಾಫ್ಟ್ ಇರುತ್ತೆ. ಇದು ಯಾಕಂದ್ರೆ ಕೋಕೋನಟ್ ಅಲ್ವಾ, ಹಸಿದು. ಕೊಬ್ಬರಿ ಇದಾದ್ರೆ ಒಳಗಡೆನು ಕ್ರಿಸ್ಪಿಯಾಗಿ ಬರುತ್ತೆ. ಇದು ಕೋಕೋನಟ್ ಇಂದ ಸ್ವಲ್ಪ ಸಾಫ್ಟ್ ಇರುತ್ತೆ ಒಳಗಡೆ. ನೀವು ಈ ತರ ಟ್ರೈ ಮಾಡಿ. ಕೋಕೋನಟ್ ಅಲ್ಲಿ ತುಂಬಾ ರುಚಿಯಾಗಿ ಬಂದಿದೆ. ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.